ಉತ್ತರ ಕರ್ನಾಟಕದ ಜನರು ಇವತ್ತಿಗೂ ಉತ್ತರ ಕರ್ನಾಟಕ ಯಡಿಯೂರಪ್ಪನವರ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ಅನ್ಯಾಯ ಆಗಿದೆ ಅಂತ ಉತ್ತರ ಕರ್ನಾಟಕದ ಜನ ಯಡಿಯೂರಪ್ಪನ ಆಡಳಿತ ಬಗ್ಗೆ ಯಡಿಯೂರಪ್ಪನವರ ಬಗ್ಗೆ ಬಹಳ ಸಮಾಧಾನವಾಗಿದ್ದಾರೆ. ಉತ್ತರ ಕರ್ನಾಟಕ ಏನು ಅನ್ಯಾಯ ಆಗಿದೆ? ಅಧಿವೇಶನ ಒಳಗೆ ಹೊರಗಡೆ ಮಾತಾಡಿದ್ದೆ ನೀವು ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ವಿರುದ್ಧ ಧಾರವಾಹಿ ತರ ಮಾತಾಡಿದಿರಿ. ಅಧಿವೇಶನ ಒಳಗೆ ಹೊರಗಡೆ ಈ ಸಮಯವನ್ನು ಅವಕಾಶ ಬಳಕೆ ಮಾಡಿಕೊಂಡು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಯಿತು. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಬೇಕಾಯಿತು. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಲಿಲ್ಲ. ಅಂದ್ರೆ ಬಿಜೆಪಿ ವಿರುದ್ಧ ಮಾತಾಡಿದ್ರೆ, ವಿಜಯೇಂದ್ರ ವಿರುದ್ಧ ಮಾತಾಡಿದ್ರೆ ಹೆಚ್ಚು ಬೆನಿಫಿಟ್ ಲಾಭ ಆಗುತ್ತಂತ ಹೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ರಿ. ನೀವಲ್ಲಿ 40,000 ಕೋಟಿ ಹೇಳ್ತಂಗಿಲ್ಲ, ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ನಿನ್ನೆ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ದಾಖಲೆ ತನ್ನಿ ಅಂತ ಹೇಳಿ. ತನ್ನಿ ದಾಖಲೆ. ಅಧಿವೇಶನ ಒಳಗಡೆ ಸುದೀರ್ಘ ಚರ್ಚೆ ಆಗಿದೆ. ಸಿದ್ದರಾಮಯ್ಯನವರು ಗಾಳಿಯಲ್ಲಿ ಗುಂಡೊಡೆದ್ರು, ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳಿ. ದಾಖಲೆಗಳು ಇಲ್ಲ. 2,000 ಕೋಟಿ ಬಿಡುಗಡೆ ಆಗಿದೆ. ಎಲ್ಲಿ 40,000 ಕೋಟಿ ಬಿಡುಗಡೆ ಆಗಿದೆ? ಈ ರೀತಿ ಮಾತಾಡೋದು ಒಳ್ಳೇದಲ್ಲ. ನಾನು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ. ಇದು ಕೇವಲ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮಾತಾಡೋದಲ್ಲ, ಮೋದಿಯವರಿಗೆ ಅಪಮಾನ, ಬಿಜೆಪಿಗೆ ಅಪಮಾನ ಮಾಡಿದಂಗೆ ಈ ರೀತಿ ಹೇಳಿಕೆಗಳನ್ನ ಸಹಿಸಬಾರದು ಅಂತ ಹೇಳಿ ನಾನು ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡ್ತೀನಿ. ಉತ್ತರ ಕರ್ನಾಟಕದ ಜನರು ಇವತ್ತಿಗೂ ಉತ್ತರ ಕರ್ನಾಟಕ ಯಡಿಯೂರಪ್ಪನವರ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ಅನ್ಯಾಯ ಆಗಿದೆ ಅಂತ ಉತ್ತರ ಕರ್ನಾಟಕದ ಜನ ಯಡಿಯೂರಪ್ಪನ ಆಡಳಿತ ಬಗ್ಗೆ ಯಡಿಯೂರಪ್ಪನವರ ಬಗ್ಗೆ ಬಹಳ ಸಮಾಧಾನವಾಗಿದ್ದಾರೆ. ಉತ್ತರ ಕರ್ನಾಟಕ ಏನು ಅನ್ಯಾಯ ಆಗಿದೆ? ಅಧಿವೇಶನ ಒಳಗೆ ಹೊರಗಡೆ ಮಾತಾಡಿದ್ದೆ ನೀವು ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ವಿರುದ್ಧ ಧಾರವಾಹಿ ತರ ಮಾತಾಡಿದಿರಿ. ಅಧಿವೇಶನ ಒಳಗೆ ಹೊರಗಡೆ ಈ ಸಮಯವನ್ನು ಅವಕಾಶ ಬಳಕೆ ಮಾಡಿಕೊಂಡು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಯಿತು. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಬೇಕಾಯಿತು. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಲಿಲ್ಲ. ಅಂದ್ರೆ ಬಿಜೆಪಿ ವಿರುದ್ಧ ಮಾತಾಡಿದ್ರೆ, ವಿಜಯೇಂದ್ರ ವಿರುದ್ಧ ಮಾತಾಡಿದ್ರೆ ಹೆಚ್ಚು ಬೆನಿಫಿಟ್ ಲಾಭ ಆಗುತ್ತಂತ ಹೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ರಿ. ನೀವಲ್ಲಿ 40,000 ಕೋಟಿ ಹೇಳ್ತಂಗಿಲ್ಲ, ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ನಿನ್ನೆ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ದಾಖಲೆ ತನ್ನಿ ಅಂತ ಹೇಳಿ. ತನ್ನಿ ದಾಖಲೆ. ಅಧಿವೇಶನ ಒಳಗಡೆ ಸುದೀರ್ಘ ಚರ್ಚೆ ಆಗಿದೆ. ಸಿದ್ದರಾಮಯ್ಯನವರು ಗಾಳಿಯಲ್ಲಿ ಗುಂಡೊಡೆದ್ರು, ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳಿ. ದಾಖಲೆಗಳು ಇಲ್ಲ. 2,000 ಕೋಟಿ ಬಿಡುಗಡೆ ಆಗಿದೆ. ಎಲ್ಲಿ 40,000 ಕೋಟಿ ಬಿಡುಗಡೆ ಆಗಿದೆ? ಈ ರೀತಿ ಮಾತಾಡೋದು ಒಳ್ಳೇದಲ್ಲ. ನಾನು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ. ಇದು ಕೇವಲ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮಾತಾಡೋದಲ್ಲ, ಮೋದಿಯವರಿಗೆ ಅಪಮಾನ, ಬಿಜೆಪಿಗೆ ಅಪಮಾನ ಮಾಡಿದಂಗೆ ಈ ರೀತಿ ಹೇಳಿಕೆಗಳನ್ನ ಸಹಿಸಬಾರದು ಅಂತ ಹೇಳಿ ನಾನು ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.